Hi friends, welcome back to the channel. Hope you all are doing great. ನಾನು ಬೇಸಿಕ್ ಎಲೆಕ್ಟ್ರಿಸಿಟಿ ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾರ್ಟ್ 1 ಸಹ ನಾನು ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋ ಸಹ ನೀವು ನೋಡ್ಬೋದು. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಷನ್ ಐಕಾನ್ನ ಪ್ರೆಸ್ ಮಾಡಿ ನೀವು ರೆಡಿ ಸ್ಟಡಿ ಗೋ ಚಾನಲ್ ಜೊತೆ ಜಾಯ್ನ್ ಆಗ್ಬೋದು. ನೀವು ಹೆಲ್ಪ್ಫುಲ್ ಆಗ್ಬೋದು ಮತ್ತು ಬೇರೆಯವ್ರಿಗೂ ನೀವು ಏನು ನಾಲೆಜ್ನ ಗೇನ್ ಮಾಡ್ತಿದ್ದೀರಾ ಅದನ್ನು ಶೇರ್ ಮಾಡಿ ಅವ್ರಿಗೂ ನೀವು ಹೆಲ್ಪ್ ಮಾಡ್ಬೋದು ಅಂತ ಕೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. 41 ಕ್ವೆಶ್ಚನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಕ್ವೆಶ್ಚನ್. ಫಾರ್ ಡಿಟರ್ಮೈನಿಂಗ್ ದ ಪೊಲಾರಿಟಿ ಆಫ್ ದ ವೋಲ್ಟೇಜ್ ಅಕ್ರಾಸ್ ಎ ರೆಸಿಸ್ಟರ್ ವಿ ಡು ನಾಟ್ ರಿಕ್ವೈರ್ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ಪೊಲಾರಿಟಿ ಆಫ್ ರೆಸಿಸ್ಟರ್ನ ಲೈಕ್ ಡಿಫೈನ್ ಮಾಡಬೇಕು, ನಾವು ಅದರಲ್ಲಿ ಕನ್ಸಿಡರ್ ಮಾಡಬೇಕು ಪೊಲಾರಿಟೀಸ್ ಅಂತ ಹೇಳಿದ್ರೆ ವಿ ಡು ನಾಟ್ ರಿಕ್ವೈರ್ ವ್ಯಾಲ್ಯೂ ಆಫ್, ಯಾವುದ್ರದ್ದು ವ್ಯಾಲ್ಯೂ ರಿಕ್ವೈರ್ ಬೇಡ ಅಂತ ಕೇಳಿರೋದಿಲ್ಲ ಆಯಿತಾ. ರೆಸಿಸ್ಟರ್, ಕರೆಂಟ್, ಇ ಎಮ್ ಎಫ್ ಆಫ್ ದ ಸರ್ಕ್ಯೂಟ್, ಆಲ್ ಆಫ್ ದೀಸ್ ಅಂತ ಕೇಳಿದ್ದಾರೆ ಆಯಿತಾ. ಆ್ಯಸ್ ವಿ ನೋ ಇದು ರೆಸಿಸ್ಟರ್ ಬಂದುಬಿಟ್ಟು ಬೈಲ್ಯಾಟ್ರಲ್ ಡಿವೈಸ್. ನೀವು ಯಾವ ಥರ ಕನೆಕ್ಟ್ ಮಾಡಿದ್ರು ಇಟ್ ಹ್ಯಾಸ್ ಟು ಫಂಕ್ಷನ್. ಲೈಕ್ ಈ ಥರ ಪಾಯಿಂಟ್ ನೋಡ್ ಎ ಮತ್ತು ನೋಡ್ ಬಿ ಕನೆಕ್ಟ್ ಮಾಡಿದ್ರು ಅದು ಕಂಡಕ್ಷನ್ ಸ್ಟೇಟಲ್ಲಿ ಬರಬೇಕು. ಮತ್ತು ಬಿ ರಿವರ್ಸ್ ಮಾಡಿದ್ರೆ ಲೈಕ್ ಬಿ ಇಲ್ಲಿ ಎ ಇಲ್ಲಿ ರಿವರ್ಸ್ ಮಾಡಿದ್ರು ಸಹ ಇಟ್ ಹ್ಯಾಸ್ ಟು ಬಿ ದ್ಯಾಟ್ ಲೈಕ್ ಎಫಿಷಿಯೆಂಟ್. ಇಟ್ ಹ್ಯಾಸ್ ಟು ವರ್ಕ್ ಇನ್ ಬೋತ್ ದ ಪೊಲಾರಿಟೀಸ್ ಅಂದರೆ ಬೈಲ್ಯಾಟ್ರಲ್ ಡಿವೈಸ್ ಆಗುತ್ತೆ ಅದು. ಅದರಿಂದ ಆಲ್ ಆಫ್ ದೀಸ್ ಆಪ್ಷನ್ ವಿಲ್ ಬಿ ದಿ ಕರೆಕ್ಟ್ ಆಪ್ಷನ್. ನೋಡಿ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಫಾರ್ ಡಿಟರ್ಮೈನಿಂಗ್ ದ ಪೊಲಾರಿಟಿ ಆಫ್ ದ ವೋಲ್ಟೇಜ್ ಅಕ್ರಾಸ್ ಎ ರೆಸಿಸ್ಟರ್ ವಿ ಡು ನಾಟ್ ರಿಕ್ವೈರ್, ನಮಗೆ ಯಾವುದು ಅವಶ್ಯಕತೆ ಇಲ್ಲ. ರೆಸಿಸ್ಟರ್ ವ್ಯಾಲ್ಯೂ ಎಷ್ಟು ಅಂತ ಇಟ್ ಡಸ್ ನಾಟ್ ಮ್ಯಾಟರ್, ಕರೆಂಟು ಮ್ಯಾಟರ್ ಇಲ್ಲ, ಎಮ್ ಎಫ್ ಆಫ್ ದ ಸರ್ಕ್ಯೂಟ್, ಆಲ್ ಆಫ್ ದೀಸ್ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ಕಿರ್ಚಾಫ್ಸ್ ಲಾ ಆರ್ ವ್ಯಾಲಿಡ್ ಫಾರ್, ಕಿರ್ಚಾಫ್ಸ್ ಲಾ ಯಾವುದಕ್ಕೆ ವ್ಯಾಲಿಡ್ ಆಗಿರುತ್ತೆ ಅಂತ ಕೇಳಿರೋದು. ಲೀನಿಯರ್ ಸರ್ಕ್ಯೂಟ್ಸ್ ಓನ್ಲಿ, ಪ್ಯಾಸಿವ್ ಟೈಮ್ ಇನ್ವೇರಿಯಂಟ್ ಸರ್ಕ್ಯೂಟ್ಸ್, ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಓನ್ಲಿ. ಲಾಸ್ಟ್ ಆಪ್ಷನ್ ಬಂದುಬಿಟ್ಟು ಬೋತ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಅಂತ ಕೇಳಿದ್ದಾರೆ. ಫಸ್ಟು ಕಿರ್ಚಾಫ್ಸ್ ಲಾನಲ್ಲಿ ಯಾವುದು ಲಾಸ್ ಇರೋದು, ಯು ಹ್ಯಾವ್ ಟು ಕನ್ಸಿಡರ್ ದ್ಯಾಟ್. ಲೈಕ್ ಕಿರ್ಚಾಫ್ಸ್ ಕರೆಂಟ್ ಲಾ ಇದೆ ಮತ್ತು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಇದೆ. ಕಿರ್ಚಾಫ್ಸ್ ಲಾಸ್ ಬಂದುಬಿಟ್ಟು ಬೋತ್ ಲೀನಿಯರ್ ಸರ್ಕ್ಯೂಟ್ಸ್ ಮತ್ತು ನಾನ್ ಲೀನಿಯರ್ ಸರ್ಕ್ಯೂಟ್ಸ್ಗೆ ಅಪ್ಲಿಕಬಲ್ ಆಗುತ್ತೆ ಆಯಿತಾ. ಸೊ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್ ಆಯಿತಾ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ಡಿ, ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಬೋತ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್. ಕಿರ್ಚಾಫ್ಸ್ ಲಾಸ್ ಆರ್ ನಾಟ್ ಅಪ್ಲಿಕಬಲ್ ಟು ಸರ್ಕ್ಯೂಟ್ಸ್ ವಿತ್, ಕಿರ್ಚಾಫ್ಸ್ ಲಾ ಅಪ್ಲಿಕಬಲ್ ಆಗೋದು ಯಾವುದಕ್ಕೆ ಅಂತ ನೋಡಿದ್ರೆ ಇಲ್ಲಿ ಲೀನಿಯರು ಮತ್ತು ನಾನ್ ಲೀನಿಯರ್ ಸರ್ಕ್ಯೂಟ್ಸ್ಗೆ. ಇಲ್ಲಿ ಕೇಳ್ತಿರೋದು ಕಿರ್ಚಾಫ್ಸ್ ಲಾಸ್ ಆರ್ ನಾಟ್ ಅಪ್ಲಿಕಬಲ್, ಯಾವುದಕ್ಕೆ ಅಪ್ಲಿಕಬಲ್ ಆಗಲ್ಲ ಅಂತ ಕೇಳಿರೋದು. ಡಿಸ್ಟ್ರಿಬ್ಯೂಟೆಡ್ ಪ್ಯಾರಾಮೀಟರ್ಸ್, ಲಂಪ್ಡ್ ಪ್ಯಾರಾಮೀಟರ್ಸ್, ಪ್ಯಾಸಿವ್ ಎಲಿಮೆಂಟ್ಸ್ ಮತ್ತು ನಾನ್ ಲೀನಿಯರ್ ರೆಸಿಸ್ಟೆನ್ಸ್ಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ಡಿಸ್ಟ್ರಿಬ್ಯೂಟೆಡ್ ಪ್ಯಾರಾಮೀಟರ್ಸ್ಗೆ ಕಿರ್ಚಾಫ್ಸ್ ಲಾ ಈಸ್ ನಾಟ್ ಅಪ್ಲಿಕಬಲ್ ಆಯಿತಾ. ನೆಕ್ಸ್ಟ್ ಕ್ವೆಶನ್. ಕಿರ್ಚಾಫ್ಸ್ ಕರೆಂಟ್ ಲಾ ಈಸ್ ಅಪ್ಲಿಕಬಲ್ ಒನ್ಲಿ ಟು, ಕಿರ್ಚಾಫ್ಸ್ ಲಾನಲ್ಲೂ 2 ಟೈಪ್ಸ್ ಹೇಳಿದ್ದೆ ಅಲ್ಲ, ಕೆ ಸಿ ಎಲ್ ಮತ್ತು ಕೆ ವಿ ಎಲ್. ಕೆ ಸಿ ಎಲ್ ಅಂದರೆ ಕಿರ್ಚಾಫ್ಸ್ ಕರೆಂಟ್ ಲಾ, ಇದು ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಕೇಳಿರೋದು. ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಜಂಕ್ಷನ್ಸ್ ಇನ್ ಎ ನೆಟ್ವರ್ಕ್, closed loop in a network ಆಯಿತಾ. ಸೊ ಕಿರ್ಚಾಫ್ಸ್ ಲಾ is applicable to ಆಪ್ಷನ್ ಸಿ will be the correct answer. ಜಂಕ್ಷನ್ಸ್ ಇನ್ ಎ ನೆಟ್ವರ್ಕ್ಗೆ ಅಪ್ಲಿಕಬಲ್ ಆಗುತ್ತೆ. ಆ್ಯಸ್ ವಿ ನೋ ಕಿರ್ಚಾಫ್ಸ್ ಕರೆಂಟ್ ಲಾ ಬಂದುಬಿಟ್ಟು ನೀವು ಐಡೆಂಟಿಫೈ ಮಾಡಬೇಕು. ಕಿರ್ಚಾಫ್ಸ್ ಕರೆಂಟ್ ಲಾ ಈಸ್ ನಥಿಂಗ್ ಬಟ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಇನ್ಕಮಿಂಗ್ ಕರೆಂಟ್ಸ್ ಆ್ಯಂಡ್ ದ ಔಟ್ಗೋಯಿಂಗ್ ಕರೆಂಟ್ ಶುಡ್ ಬಿ ಈಕ್ವಲ್ ಟು 0 ಅಟ್ ದ ನೋಡ್ ಆಯಿತಾ. ಇದು ಒಂದು ನೋಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೆಲ್ಲಿ ಫ್ಲೋ ಆಗ್ತಿರೋಂಥ ಕರೆಂಟ್ ಲೈಕ್ ಇನ್ಕಮಿಂಗ್ ಕರೆಂಟ್ ಆಗಿರ್ಬೋದು, ಔಟ್ಗೋಯಿಂಗ್ ಕರೆಂಟ್ ಆಗಿರ್ಬೋದು, ಎಲ್ಲ ಇದು ನಾವು ನೋಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಮೀಟ್ ಆಗುವಂಥ ಎಲ್ಲ ಲೈಕ್ ಪಾಯಿಂಟ್ ಈ ನೋಡ್ ಹತ್ರ, ಈ ಪಾಯಿಂಟ್ ಹತ್ರ, ಈ ನೋಡ್ ಹತ್ರ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಕರೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು 0. ನೋಡಿ I1 ಪ್ಲಸ್ I2 ಪ್ಲಸ್ I3 ಮೈನಸ್ I4 ಆ ಥರ ತೊಗೊಂಡ್ರೆ ಇದೆಲ್ಲ ಸಮ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರಬೇಕು, ಇಸ್ ಈಕ್ವಲ್ ಟು 0. ಅದಕ್ಕೆ ನಾವೇನಂತ ಕರಿತೀರಿ, ಕಿರ್ಚಾಫ್ಸ್ ಕರೆಂಟ್ ಲಾ ಆಯಿತಾ. ಕಿರ್ಚಾಫ್ಸ್ ಕರೆಂಟ್ ಲಾ ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ, ಜಂಕ್ಷನ್ಸ್ಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಈಸ್ ಕನ್ಸರ್ನ್ ವಿತ್, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಯಾವುದಕ್ಕೆ, ಇಲ್ಲಿ ಕರೆಂಟ್ ಕೇಳಿದ್ದು ಅದು ಯಾವುದಕ್ಕೆ ಅಪ್ಲಿಕಬಲ್ ಅಂತ. ಇಲ್ಲಿ
ಕೆ ವಿ ಎಲ್ ಕೇಳಿದ್ದಾರೆ. ಐ ಆರ್ ಡ್ರಾಪ್ಸ್, ಬ್ಯಾಟ್ರಿ ಇ ಎಮ್ ಎಫ್ಸ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ ಆ್ಯಂಡ್ ಬಿ. ಐ ಆರ್ ಡ್ರಾಪ್ಸು ಸಹ ಆಗುತ್ತೆ ಮತ್ತು ಬ್ಯಾಟ್ರಿ ಇ ಎಮ್ ಎಫ್ ಸಹ ಆಗುತ್ತೆ. ಆಯಿತಾ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನೋಡಬೇಕು. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಈಸ್ ನಥಿಂಗ್ ಬಟ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ವೋಲ್ಟೇಜಸ್ ಇನ್ ಎನಿ ಕ್ಲೋಸ್ಡ್ ಲೂಪ್ ಮಸ್ಟ್ ಬಿ ಈಕ್ವಲ್ ಟು 0. ನೋಡಿ, V1 ಪ್ಲಸ್ V2 ಪ್ಲಸ್ V3 ಮೈನಸ್ V4 ಪ್ಲಸ್ V5 ಆ ಥರ ಎಲ್ಲ ನೀವು ಆಲ್ಜಿಬ್ರಾಯಿಕ್ ಸಮ್ ಮಾಡಿದ್ರೆ ಏನಾಗಬೇಕು, ಅದು 0 ಆಗಿರಬೇಕು. ಯಾವುದೇ ಒಂದು ಕ್ಲೋಸ್ಡ್ ಲೂಪ್ ತೊಗೊಂಡ್ರೆ ನೋಡಿ, ಇಲ್ಲಿ ಒಂದು ರೆಸಿಸ್ಟರ್ ಇದೆ, ಇಲ್ಲಿ ಒಂದು ಲೋಡ್ ಕನೆಕ್ಟ್ ಮಾಡಿದ್ದಾರೆ, ಇಲ್ಲಿ ಒಂದು ರೆಸಿಸ್ಟರ್, ಇದೊಂದು ರೆಸಿಸ್ಟರ್. ದಿಸ್ ಈಸ್ ಅ ಪಾಯಿಂಟ್ ಕನ್ಸಿಡರ್ ಮಾಡೋಣ, ಎ ಬಿ ಸಿ ಮತ್ತು ಡಿ ಅಂತ. ದಿಸ್ ಈಸ್ ನಥಿಂಗ್ ಬಟ್ ಎ ಕ್ಲೋಸ್ಡ್ ಲೂಪ್ ಸರ್ಕ್ಯೂಟ್. ಇದರಲ್ಲಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ವೋಲ್ಟೇಜಸ್ ಬಂದ್ಬಿಟ್ಟು ಏನಾಗಿರಬೇಕು, 0 ಆಗಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ದಟ್ ಈಸ್ ನಥಿಂಗ್ ಬಟ್ KVL. ಆಯಿತಾ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ಐ ಆರ್ ಡ್ರಾಪ್ಸ್ ಆ್ಯಂಡ್ ಇ ಎಮ್ ಎಫ್ಸ್ ಇನ್ ಎನಿ ಕ್ಲೋಸ್ಡ್ ಲೂಪ್ ಇನ್ ಎ ನೆಟ್ವರ್ಕ್ ಈಸ್ ಆಲ್ವೇಸ್. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಏನಾಗಿರಬೇಕು ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ವೋಲ್ಟೇಜಸ್ ಅಂದರೆ 0 ಆಗಿರಬೇಕು. ಅದೇ ಇಲ್ಲಿ ಕೇಳಿರೋದು. ನೆಗೆಟಿವ್ ಆಗಿರಬೇಕಾ, ಪಾಸಿಟಿವ್, 0, ಡಿಟರ್ಮೈನ್ಡ್ ಬೈ ಇ ಎಮ್ ಎಫ್ಸ್ ಆಫ್ ದ ಬ್ಯಾಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ 0. Okay, let's move on to the next question. The algebraic sign of an IR drop primarily depends upon sign. ನಾವು ಯಾವುದೇ ಒಂದು ಐ ಆರ್ ಡ್ರಾಪ್ ಲೈಕ್ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಕರೆಂಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದರಲ್ಲಿ ಸೈನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿರೋದು. ಡೈರೆಕ್ಷನ್ ಆಫ್ ದ ಕರೆಂಟ್ ಫ್ಲೋ, ಬ್ಯಾಟ್ರಿ ಕನೆಕ್ಷನ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್, ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ. ಆಯಿತಾ. ದ ಆಲ್ಜಿಬ್ರಾಯಿಕ್ ಸೈನ್ ಆಫ್ ಅನ್ ಐ ಆರ್ ಡ್ರಾಪ್ ಪ್ರೈಮರಿ ಡಿಪೆಂಡ್ಸ್ ಅಪಾನ್ ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. Okay, next question. Maxwell circulating current theorem. ಆಯಿತಾ. ಮ್ಯಾಕ್ಸ್ವೆಲ್ಸ್ ಥಿಯರಮ್, ಸರ್ಕ್ಯುಲೇಟಿಂಗ್ ಕರೆಂಟ್ ಥಿಯರಮ್ ಬಂದುಬಿಟ್ಟು ಏನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿರೋದು. ಯುಟಿಲೈಸಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, utilizes Kirchhoff's current law, is a network reduction method, is confined to single loop circuits. ಆಯಿತಾ. ಮ್ಯಾಕ್ಸ್ವೆಲ್ ಸರ್ಕ್ಯುಲೇಟಿಂಗ್ ಕರೆಂಟ್ ಥಿಯರಮ್ ಏನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂದರೆ KVL. That is nothing but Kirchhoff's voltage law. So correct answer is option A. ಆಯಿತಾ. ಸೊ ಕರೆಕ್ಟ್ ಆನ್ಸರ್ ಫಾರ್ ಮ್ಯಾಕ್ಸ್ವೆಲ್ ಸರ್ಕ್ಯುಲೇಟಿಂಗ್ ಕರೆಂಟ್ ಥಿಯರಮ್ ಬಂದುಬಿಟ್ಟು KVL. ಆಯಿತಾ. ಇದೇನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂದರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಇದು ಮ್ಯಾಕ್ಸ್ವೆಲ್ ಸರ್ಕ್ಯುಲೇಟಿಂಗ್ ಥಿಯರಮ್ ಈಸ್ ನಥಿಂಗ್ ಬಟ್, ನೋಡಿ ಇವಾಗ ಒಂದು ಸರ್ಕ್ಯೂಟ್ನ ಕನ್ಸಿಡರ್ ಮಾಡೋಣ. ಇಲ್ಲಿ 2 ಸಪ್ಲೈ ವೋಲ್ಟೇಜಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲೈಕ್ ಲೂಪ್ ಇದೆ, there is one more loop here and there is one more loop and again one supply voltage ಕೊಟ್ಟಿದ್ದಾರೆ. ಇಲ್ಲಿ ಇದು V1 ಅಂತ ಕನ್ಸಿಡರ್ ಮಾಡೋಣ, ಇದು V2 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಲೂಪ್ ಬಂದುಬಿಟ್ಟು I1, I2, I3 ಮತ್ತು I4 ಅಂತ ಬರುತ್ತೆ. ಯಾವ ಸರ್ಕ್ಯೂಟಲ್ಲಿ ಯಾವ ಲೈಕ್ ಈಕ್ವೇಷನ್ ಸಾಲ್ವ್ ಮಾಡಿದಾಗ ಆ್ಯಸ್ ದ ನಂಬರ್ ಆಫ್ ಲೂಪ್ಸ್ ಗೆಟ್ ಇನ್ಕ್ರೀಸಸ್ ದ ಡಿಸ್ಟ್ರಿಬ್ಯೂಷನ್ ಪ್ಯಾರಾಮೀಟರ್ ಆಫ್ ದ ಕರೆಂಟ್ ವಿಲ್ ಆಲ್ಸೋ ಚೇಂಜಸ್. ಆಯಿತಾ. ಅಂಥ ಟೈಮಲ್ಲಿ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಅಪ್ಲೈ ಆರ್ ಯೂಸ್ ದ ಕಿರ್ಚಾಫ್ಸ್ ಕರೆಂಟ್ ಲಾ. ಆಯಿತಾ. ಆ ಟೈಮಲ್ಲಿ ನಾವೇನು ಯೂಸ್ ಮಾಡ್ತೀರ ಅಂದರೆ ಮ್ಯಾಕ್ಸ್ವೆಲ್ ಸರ್ಕ್ಯುಲೇಟಿಂಗ್ ಕರೆಂಟ್ ಥಿಯರಮ್ ಯುಟಿಲೈಸಸ್ಗೆ ಬಂದಿದ್ದು. ಆ ಒಂದು ಥಿಯರಮ್ ಏನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಅಂದರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಯೂಸ್ ಮಾಡಿಕೊಂಡು ಅದರಲ್ಲಿ ಈಕ್ವೇಷನ್ಸ್ನ ಸಾಲ್ವ್ ಮಾಡ್ಬೋದು. ಆಯಿತಾ. ಅದರಿಂದ ನಾವು ಕಿರ್ಚಾಫ್ಸ್ ಕರೆಂಟ್ ಲಾ ಯೂಸ್ ಮಾಡಲ್ಲ, ಇಲ್ಲಿ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ವಿಲ್ ಬಿ ಅಪ್ಲಿಕಬಲ್. ಆಯಿತಾ. Next question. While thevenizing a circuit between two terminals, VTH is equal to. ಆಯಿತಾ. ಥೆವೆನಿನ್ಸ್ ಥಿಯರಮ್ ಪಿಕ್ಚರ್ಗೆ ಬಂದಿರೋದಿಲ್ಲಿ. ಥೆವೆನಿನ್ಸ್ ಥಿಯರಮ್ ಈಸ್ ನಥಿಂಗ್ ಬಟ್ ಯಾವುದೇ ಒಂದು ಸರ್ಕ್ಯೂಟ್ ಪ್ಯಾರಾಮೀಟರ್ಸಲ್ಲಿ ಲೈಕ್ ಮೋರ್ ದ್ಯಾನ್ 2 or 3 ಆರ್ ಲಾರ್ಜ್ ನಂಬರ್ ಆಫ್ ರೆಸಿಸ್ಟೆನ್ಸ್ ಮತ್ತು ವೋಲ್ಟೇಜಸ್ ಇದ್ದರೆ ಅದನ್ನು ನಾವು ಸಿಂಗಲ್ ರೆಸಿಸ್ಟೆನ್ಸ್ ಸೀರೀಸ್ ಜೊತೆ ಕನೆಕ್ಟ್ ಮಾಡಿ ಅದು ಆ ಸರ್ಕ್ಯೂಟ್ನ ರೆಡ್ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೇ ಒಂದು ಲೈಕ್ ಮಲ್ಟಿಪಲ್ ನಂಬರ್ ಆಫ್ ರೆಸಿಸ್ಟರ್ಸ್ ಮತ್ತು ಮಲ್ಟಿಪಲ್ ನಂಬರ್ ಆಫ್ ವೋಲ್ಟೇಜಸ್ ಪ್ರೆಸೆಂಟ್ ಆಗಿದೆ, ಅದನ್ನು ನಾವು ಸಿಂಪಲ್ ಆಗಿ
ಒಂದು ರೆಸಿಸ್ಟೆನ್ಸ್ ಆರ್ ಎಸ್ ಮತ್ತು ಒಂದು ರೆಸಿಸ್ಟೆನ್ಸ್ ಆರ್ ಎಲ್ ಜೊತೆ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ಈ ಸರ್ಕ್ಯೂಟ್ನ ರೆಡ್ಯೂಸ್ ಮಾಡ್ಬೋದು ಒಂದು ಸಪ್ಲೈ ವೋಲ್ಟೇಜ್ ಪ್ರೊವೈಡ್ ಮಾಡಿ. ದಿಸ್ ಸರ್ಕ್ಯೂಟ್ ರೆಡ್ಯೂಸ್ಡ್ ಪ್ಯಾರಾಮೀಟರ್, ಯಾವುದೇ ಒಂದು ಕಾಂಪ್ಲಿಕೇಟ್ ಇರುವಂಥ ಸರ್ಕ್ಯೂಟ್ನ ರೆಡ್ಯೂಸ್ ಮಾಡಿದ್ರೆ ಅದನ್ನು ನಾವು ಏನಂತ ಕರಿತೀರಿ, ಥೆವೆನಿನ್ಸ್ ಥಿಯರಮ್ ಅಂತ ಕರಿತೀರಿ ಆಯಿತಾ. ದಿಸ್ ಇಸ್ ದ ಸಿಂಪ್ಲಿಫೈಡ್ ವರ್ಷನ್ ಆಫ್ ಎನಿ ಸರ್ಕ್ಯೂಟ್. ಇದರಲ್ಲಿ ಏನು ಕೇಳಿರೋದು ಅಂದರೆ ನಾವು ಥೆವೆನೈಸ್ ಮಾಡಿದಾಗ ಆ ಸರ್ಕ್ಯೂಟು ಬಿಟ್ವೀನ್ ಟೂ ಟರ್ಮಿನಲ್ಸ್ ವಿ ಟಿ ಹೆಚ್ ಏನಾಗಿರಬೇಕು ಅಂತ ಕೇಳಿರೋದು. ಶಾರ್ಟ್ ಸರ್ಕ್ಯೂಟ್ ಟರ್ಮಿನಲ್ ವೋಲ್ಟೇಜ್, ಓಪನ್ ಸರ್ಕ್ಯೂಟ್ ಟರ್ಮಿನಲ್ ವೋಲ್ಟೇಜ್, ನೆಟ್ ವೋಲ್ಟೇಜ್ ಅವೈಲೇಬಲ್ ಇನ್ ದ ಸರ್ಕ್ಯೂಟ್ ಅಥವಾ ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ದಿಸ್ ಕ್ಯಾನ್ ಬಿ ದ ಓಪನ್ ಸರ್ಕ್ಯೂಟ್ ಆಯಿತಾ. this can be the open circuit here because we are considering only the parameters here. ನಾವು ಸರ್ಕ್ಯೂಟ್ನ ರೆಡ್ಯೂಸ್ ಮಾಡ್ತಿರೋದು ಇಲ್ಲಿ. ಥೆವೆನಿನ್ಸ್ ಥಿಯರಮ್ ಇಸ್ ಬೇಸಿಕಲಿ ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಆಗಿರುವಂಥ ಸರ್ಕ್ಯೂಟ್ಸ್ನ ಸಿಂಪ್ಲಿಫೈ ಮಾಡಿಬಿಟ್ಟು ರೆಡ್ಯೂಸ್ ಮಾಡ್ತಿರೋದು. ವೋಲ್ಟೇಜ್ ಸೋರ್ಸ್ ಆಗಿರ್ಬೋದು, ಅದು ವೋಲ್ಟೇಜಸ್ ಡಿವೈಡ್ ಆಗಿರೋದಾಗಿರ್ಬೋದು, ಇಲ್ಲ ರೆಸಿಸ್ಟೆನ್ಸ್ ಆಗಿರ್ಬೋದು, ಲೈಕ್ R1 + R2 + R3 ಇರೋದು ನಾವು ರೆಡ್ಯೂಸ್ ಮಾಡಿಬಿಟ್ಟು ಆರ್ ಎಸ್ ಅಂತ ಮಾಡ್ತಿರೋದು. ದಟ್ ಈಸ್ ನಥಿಂಗ್ ಬಟ್ ಥೆವೆನಿನ್ಸ್ ಥಿಯರಮ್. ಆ್ಯಂಡ್ ವೋಲ್ಟೇಜ್ ಇಸ್ ನಾಟ್, ವಿ ಆರ್ not taking into the consideration, so the option will be option B, open circuit terminal voltage ಆಯಿತಾ. ನೆಕ್ಸ್ಟ್ ಕ್ವೆಶನ್, ಥೆವೆನಿನ್ಸ್ ರೆಸಿಸ್ಟೆನ್ಸ್ ಆರ್ ಟಿ ಹೆಚ್ ಈಸ್ ಡಿಟರ್ಮೈನ್ಡ್. ಈಗ ನಾವು ನೋಡಿದ್ರಿ ಅಲ್ಲ ಆರ್ ಎಸ್ ಆರ್ ಎಲ್ ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಹ್ಯಾಸ್ ಆರ್ ಟಿ ಹೆಚ್. ಆರ್ ಎಸ್ನ ನೀವು ಆರ್ ಟಿ ಹೆಚ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಯಾವ ಥರ ಡಿಟರ್ಮೈನ್ ಮಾಡಿದ್ದಾರೆ ಅಂತ ಕೇಳಿರೋದು, ಬೈ ಶಾರ್ಟ್ ಸರ್ಕ್ಯೂಟಿಂಗ್ ದ ಗಿವನ್ ಟೂ ಟರ್ಮಿನಲ್ಸ್, ಬೈ ರಿಮೂವಿಂಗ್ ದ ವೋಲ್ಟೇಜ್ ಅಕ್ರಾಸ್ ಅಲಾಂಗ್ ವಿತ್ ದೇರ್ ಇಂಟರ್ನಲ್ ರೆಸಿಸ್ಟೆನ್ಸ್, ಅಥವಾ ಬಿಟ್ವೀನ್ ಸೇಮ್ ಓಪನ್ ಟರ್ಮಿನಲ್ ಆ್ಯಸ್ ಫಾರ್ ವಿ ಟಿ ಹೆಚ್ ಅಥವಾ ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಥೆವೆನಿನ್ಸ್ ರೆಸಿಸ್ಟೆನ್ಸ್ ಆರ್ ಟಿ ಹೆಚ್ ಇಸ್ ಡಿಟರ್ಮೈನ್ಡ್ ಬೈ ಬಿಟ್ವೀನ್ ಸೇಮ್ ಓಪನ್ ಟರ್ಮಿನಲ್ಸ್ ಆ್ಯಸ್ ಫಾರ್ ವಿ ಟಿ ಹೆಚ್ ಆಯಿತಾ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್, ಥಿಯರಮ್ಸ್ ಅಪ್ಲಿಕಬಲ್ ಫಾರ್ ಬೋತ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಈಸ್. ಥಿಯರಮ್ಸ್ ಯಾವುದು ಅಪ್ಲಿಕಬಲ್ ಆಗುತ್ತೆ ಬೋತ್ ಲೀನಿಯರ್ ಮತ್ತು ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಅಂತ ಕೇಳಿರೋದು. ಸೂಪರ್ ಪೊಸಿಷನ್, ಥೆವೆನಿನ್ಸ್ ಥಿಯರಮ್, ನಾರ್ಟನ್ಸ್ ಥಿಯರಮ್ ಅಥವಾ ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ. ನಾರ್ಟನ್ಸ್ ಥಿಯರಮ್ ಈಸ್ ಅಪ್ಲಿಕಬಲ್ ಫಾರ್ ಬೋತ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್. ನೆಕ್ಸ್ಟ್ ಕ್ವೆಶನ್, for while determining RTH in Thevenin's and Norton's equivalent are made dead. ನಾವು ಆರ್ ಟಿ ಹೆಚ್ ಡಿಟರ್ಮೈನ್ ಮಾಡಬೇಕು ಅಂದರೆ ಥೆವೆನಿನ್ಸ್ ಮತ್ತು ನಾರ್ಟನ್ಸ್ ಇಕ್ವಿವ್ಯಾಲೆಂಟಲ್ಲಿ ಯಾವುದು ಡೆಡ್ ಮಾಡಬೇಕು, ಯಾವುದು ಲೈಕ್ ಓಪನ್ ಸರ್ಕ್ಯೂಟ್ ಥರ ಮಾಡಬೇಕು ಅಂತ ಕೇಳಿರೋದು. ಒನ್ಲಿ ಕರೆಂಟ್ ಸೋರ್ಸ್, ಒನ್ಲಿ ವೋಲ್ಟೇಜ್ ಸೋರ್ಸ್, ಆಲ್ ಇಂಡಿಪೆಂಡೆಂಟ್ ಸೋರ್ಸಸ್ ಅಥವಾ ಆಲ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಸೋರ್ಸಸ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ, all only voltage sources are made dead ಆಯಿತಾ. while determining RTH in Thevenin's and Norton's equivalent only voltage sources are made dead. Okay, next question, according to Few's law the current carrying capacity varies as Few's law. according to Few's law the current carrying capacity ಯಾವ್ದ್ರ ಜೊತೆ ವೇರಿ ಆಗುತ್ತೆ ಅಂತ ಕೇಳಿರೋದು. diameter to the power of 1.5, diameter whole to the like square 1/2, 1 by diameter ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಬಿ, diameter whole like square 1.5. Next, the rating of fuse wire is always expressed in rating. fuse wire ದು ರೇಟಿಂಗ್ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಕೇಳಿರೋದು. ವೋಲ್ಟ್ಸ್, ಆಂಪಿಯರ್ಸ್, ಆಂಪಿಯರ್ ವೋಲ್ಟ್ಸ್ ಅಥವಾ ಆಂಪಿಯರ್ ಹಾರ್ಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಂಪಿಯರ್ ವೋಲ್ಟ್ಸ್. ದ ರೇಟಿಂಗ್ ಆಫ್ ಫ್ಯೂಸ್ ವೈರ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಆಂಪಿಯರ್ ವೋಲ್ಟ್ಸ್. Next, the insulation on a current carrying conductor is provided to prevent. ಕರೆಂಟ್ ಕ್ಯಾರಿ ಮಾಡುವಂಥ ಕಂಡಕ್ಟರಲ್ಲಿ ಇನ್ಸುಲೇಷನ್ ಪ್ರೊವೈಡ್ ಮಾಡ್ತಾರೆ. ಅದು ಏನು ಪ್ರಿವೆಂಟ್ ಮಾಡೋಕ್ಕೆ ಯೂಸ್ ಮಾಡೋದು ಅಂತ ಕೇಳಿರೋದು. ಕರೆಂಟ್ ಲೀಕೇಜ್, ಶಾಕ್, ಎ ಆ್ಯಂಡ್ ಬಿ, ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ವಿಲ್ ಬಿ ಸಿ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಕರೆಂಟ್ ಲೀಕೇಜ್ ಪ್ರಿವೆಂಟ್ ಮಾಡೋಕ್ಕೆ, ಕರೆಂಟ್ ಲೀಕೇಜ್ ಆಗಬಾರ್ದು ಅಂತ ಮತ್ತು ಶಾಕಿಂದ ಪ್ರೊಟೆಕ್ಷನ್ ಬೇಕು ಅಂತ ಇನ್ಸುಲೇಷನ್ ಮಾಡ್ತಿದ್ದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಗೆ. ನೆಕ್ಸ್ಟ್, the thickness of insulation provided on the conductor depends upon. thickness of insulation ಪ್ರೊವೈಡ್ ಮಾಡಿರ್ತಾರಲ್ಲ ಅದರದ್ದು ಥಿಕ್ನೆಸ್ ಏನದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿರೋದು. ಕರೆಂಟ್ ರೇಟಿಂಗ್, ವೋಲ್ಟೇಜ್ ರೇಟಿಂಗ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದೀಸ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಎ, ಕರೆಂಟ್ ರೇಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ.
ಲ್ಯಾಂಪ್ಸ್ ಇನ್ ಸ್ಟ್ರೀಟ್ ಲೈಟಿಂಗ್ ಆರ್ ಆಲ್ ಕನೆಕ್ಟೆಡ್. ಸ್ಟ್ರೀಟ್ಸಲ್ಲಿ ಕನೆಕ್ಟ್ ಮಾಡಿರ್ತಾರಲ್ಲ ಲ್ಯಾಂಪು, ಅದು ಯಾವ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅಂತ ಕೇಳಿರೋದು. ಸೀರೀಸ್ ಪ್ಯಾರಲಲ್ ಅಥವಾ ಎಂಡ್ ಟು ಎಂಡ್ ಅಂತ ಕೇಳಿದ್ದಾರೆ. ಸೊ ಲ್ಯಾಂಪ್ಸ್ ಇನ್ ಸ್ಟ್ರೀಟ್ ಲೈಟಿಂಗ್ ಆರ್ ಆಲ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಯಿತಾ. ಸೊ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎನರ್ಜಿ ಮೀಟರ್ ಫಾರ್ ಕನೆಕ್ಷನ್ ಹ್ಯಾಸ್ ಡ್ಯಾಶ್ ಟರ್ಮಿನಲ್ಸ್ ಅಂತ ಕೇಳಿದ್ದಾರೆ. 2 ಟರ್ಮಿನಲ್ಸ್, 4 ಟರ್ಮಿನಲ್ಸ್, 6 ಟರ್ಮಿನಲ್ಸ್ ಅಥವಾ 8 ಟರ್ಮಿನಲ್ಸ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಸಿ, 6 ಟರ್ಮಿನಲ್ಸ್ ಇರುತ್ತೆ. ಎನರ್ಜಿ ಮೀಟರ್ ಫಾರ್ ಕನೆಕ್ಷನ್ ಹ್ಯಾಸ್ 6 ಟರ್ಮಿನಲ್ಸ್. ನೆಕ್ಸ್ಟ್ ನೋಡ್ಕೊಳ್ಳೋಣ. Next question, the common voltage across parallel branches with the different voltage sources can be computed from the relation V is equal to V1 by R1, V2 by R2, V3 by R3 divided by 1 by R1 plus 1 by R2 plus 1 by R3 ಅಂತ ಈಕ್ವೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಈಕ್ವೇಷನ್ ಯಾವ ಸ್ಟೇಟ್ಮೆಂಟ್, ಯಾವ ಥಿಯರಮಲ್ಲಿ ಪ್ರೂವ್ ಆಗುತ್ತೆ ಅಂತ ನೀವು ಡಿಫೈನ್ ಮಾಡಬೇಕು. ದ ಅಬೌವ್ ಸ್ಟೇಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಥೆವೆನಿನ್ಸ್ ಥಿಯರಮ್, ಮಿಲ್ಮನ್ಸ್ ಥಿಯರಮ್, ನಾರ್ಟನ್ಸ್ ಥಿಯರಮ್ ಅಥವಾ ರೆಸಿಪ್ರಾಸಿಟಿ ಥಿಯರಮ್ ಅಂತ ಕೇಳಿದ್ದಾರೆ. ಥೆವೆನಿನ್ಸ್ ಥಿಯರಮ್ ಅಂತೂ ಆಗಲ್ಲ, ಯಾಕಂದರೆ ವಿ ಆರ್ ನಾಟ್ ಡಿಫೈನಿಂಗ್ ಎನಿ ಈಕ್ವೇಷನ್ ಇನ್ ದ್ಯಾಟ್. ಸರ್ಕ್ಯೂಟ್ ಜಸ್ಟ್ ರೆಡ್ಯೂಸ್ ಮಾಡಿಬಿಟ್ಟು ಲೈಕ್ ವಿ ಟಿ ಹೆಚ್ ಎಷ್ಟು ಬರುತ್ತೆ ಅಂತ, ಆರ್ ಟಿ ಹೆಚ್ ಎಷ್ಟು ಬರುತ್ತೆ ಅಂತ ನಾವು ಡಿಫೈನ್ ಮಾಡ್ತಿರೋದು. ಇಲ್ಲಿ ವೋಲ್ಟೇಜ್ ಫಾರ್ಮುಲಾ ಕೊಟ್ಟಿದ್ದಾರೆ, V1/R1 ವಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿರೋದು ಅಂತ. ಸೊ ದ ಅಬೌವ್ ಸ್ಟೇಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಯಾವ ಥಿಯರಮ್ ಅಂದರೆ ಮಿಲ್ಮನ್ಸ್ ಥಿಯರಮ್ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಮಿಲ್ಮನ್ಸ್ ಥಿಯರಮ್ ಈಸ್ ನಥಿಂಗ್ ಬಟ್ ಯಾವುದೇ ಒಂದು ನೆಟ್ವರ್ಕ್ ತೊಗೊಂಡ್ರೆ ನೀವು ಅದರಲ್ಲಿ ವೋಲ್ಟೇಜ್ ಸೋರ್ಸು ಒಂದು ರೆಸಿಸ್ಟರ್ ಜೊತೆ ಸೀರೀಸಾಗಿ ಕನೆಕ್ಟ್ ಮಾಡಿದರೆ ನೋಡಿ, ಒಂದು ಕಾಂಬಿನೇಷನ್ ಇದೆ, ಇಲ್ಲಿ ಒಂದು ಕಾಂಬಿನೇಷನ್, ಇಲ್ಲಿ ಒಂದು ಕಾಂಬಿನೇಷನ್ ಇದೆ. ಈ ಸರ್ಕ್ಯೂಟ್ನ ನಾವು ಸಿಂಗಲ್ ವೋಲ್ಟೇಜ್ ಸೋರ್ಸ್ ಸೀರೀಸಲ್ಲಿ ಕನೆಕ್ಟ್ ಆಗಿರುವಂಥ ರೆಸಿಸ್ಟರಲ್ಲಿ ನಾವು ರೆಡ್ಯೂಸ್ ಮಾಡ್ಬೋದು. ನೋಡಿ, ಆಲ್ ದ ವೋಲ್ಟೇಜ್ ಸೋರ್ಸಸ್ V1, V2, V3ನ VM ಜೊತೆ ನಾವು ರೆಡ್ಯೂಸ್ ಮಾಡಿದ್ದೀರಿ. ಆಲ್ ದ ರೆಸಿಸ್ಟೆನ್ಸ್ R1, R2 ಮತ್ತು R3 RS ಅಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ರೆಡ್ಯೂಸ್ ಮಾಡಿರುವಂಥ ಸಿಂಪ್ಲಿಫೈಡ್ ಸರ್ಕ್ಯೂಟ್, ಇದನ್ನು ನಾವು ಮಿಲ್ಮನ್ಸ್ ಥಿಯರಮ್ ಅಂತ ಕರಿತೀರಿ. ಅದರಲ್ಲಿ ಈಕ್ವೇಷನ್ ಹೆಂಗೆ ಕೊಟ್ಟಿರ್ತಾರೆ ಅಂದರೆ, ವಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ವಿ ಈಸ್ ಈಕ್ವಲ್ ಟು V1/R1 ನೋಡಿ, V1/R1, V2/R2 ಪ್ಲಸ್ V3/R3 ಡಿವೈಡೆಡ್ ಬೈ ಪ್ಯಾರಲ್ ಕಾಂಬಿನೇಷನ್ ಕನ್ಸಿಡರೇಷನ್ಗೆ ಬರುತ್ತೆ. 1/R1 ಪ್ಲಸ್ 1/R2 ಪ್ಲಸ್ 1/R3. ದಿಸ್ ಇಸ್ ದ ಈಕ್ವೇಷನ್ ಫಾರ್ ಮಿಲ್ಮನ್ಸ್ ಥಿಯರಮ್ ಆಯಿತಾ. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಎಲೆಕ್ಟ್ರಿಕ್ ಬ್ಯಾಟ್ರಿ ಈಸ್ ಅ ಡಿವೈಸ್. ಎಲೆಕ್ಟ್ರಿಕ್ ಬ್ಯಾಟ್ರಿ ಈಸ್ ಯಾವ ಡಿವೈಸ್ ಅಂತ ಕೇಳಿರೋದು. ಜನರೇಟ್ಸ್ EMF ಬೈ ಕೆಮಿಕಲ್ ಆ್ಯಕ್ಷನ್, converts heat energy into electrical energy, converts mechanical energy into electrical energy, converts fuel energy into electrical energy. So correct option will be option A, generates EMF by chemical action. Electric battery is a device that generates EMF by chemical action. Okay, next, EMF of a zinc carbon cell is about. zinc carbon cell to EMF ಎಷ್ಟು ಅಂತ ಕೇಳಿರೋದು. EMF ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. 1.2 volts, 1.5 volts, 1.75 volts ಅಥವಾ 2.2 volts ಅಂತ ಕೇಳಿದ್ದಾರೆ. ಸೊ EMF of a zinc carbon cell is 1.5 volts. Next question, the depolarizer in a carbon zinc cell absorbs the oxygen produced in the cell, prevents the fast chemical action on the zinc container, converts the hydrogen produced into water. All of these ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. The depolarizer in a carbon zinc cell converts the hydrogen produced into water ಆಯಿತಾ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. Next question, capacity of a dry cell is options ನೋಡ್ಕೊಳ್ಳೋಣ. more when it supplies current continuously, more when it supplies current intermittently, not affected by the type of discharge, none of these. So capacity of a dry cell is more when it supplies current intermittently is a correct option. So option B will be correct answer. Next, cell commonly used as standard cell is. standard cell ಯಾವುದು ಕಾಮನ್ ಆಗಿ ಯೂಸ್ ಮಾಡೋದು ಅಂತ ಕೇಳಿರೋದು. ಡ್ರೈ ಸೆಲ್, ಸೋಲಾರ್ ಸೆಲ್, ಮರ್ಕ್ಯೂರಿ ಕ್ಯಾಡ್ಮಿಯಂ ಸೆಲ್ ಅಥವಾ ಜಿಂಕ್ ಕಾರ್ಬನ್ ಸೆಲ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಸಿ. mercury cadmium cell is the cell commonly used as standard cell. Okay, next question,
ದ ಇ ಎಮ್ ಎಫ್ ಆಫ್ ಪ್ರೈಮರಿ ಸೆಲ್ ಡಿಪೆಂಡ್ಸ್ ಅಪಾನ್ ಪ್ರೈಮರಿ ಸೆಲ್ದು ಇ ಎಮ್ ಎಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿರೋದು. ಫಿಸಿಕಲ್ ಡೈಮೆನ್ಷನ್ಸ್ ಆಫ್ ಎ ಸೆಲ್, ನೇಚರ್ ಆಫ್ ಎಲೆಕ್ಟ್ರೋಲೈಟ್, ಬೋತ್ ಬಿ ಆ್ಯಂಡ್ ಸಿ, ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ದ ಇ ಎಮ್ ಎಫ್ ಆಫ್ ಪ್ರೈಮರಿ ಸೆಲ್ ಡಿಪೆಂಡ್ಸ್ ಅಪಾನ್ ನನ್ ಆಫ್ ದೀಸ್, ಇದರಲ್ಲಿ ಯಾವುದ್ರ ಮೇಲೇನೂ ಡಿಪೆಂಡ್ ಆಗಲ್ಲ ಆಯಿತಾ. ಸೊ ಫಿಸಿಕಲ್ ಡೈಮೆನ್ಷನ್ಸ್ ಮೇಲೇನೂ ಡಿಪೆಂಡ್ ಆಗಲ್ಲ, ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್, both B and C is also not correct. So option D will be the right answer, none of these. Question: the EMF of primary cell depends upon the physical dimensions of a cell, nature of the electrolyte, both B and C, none of these ಅಂತ ಕೇಳಿದ್ದಾರೆ. So option B will be the correct answer. The EMF of the primary cell depends upon the nature of the electrolyte ಅಥವಾ electrode ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಲೆಂತ್ ಮತ್ತು ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. So the EMF of primary cell depends upon the nature of the electrolyte ಅಥವಾ electrodes, ಮತ್ತು the EMF of the primary cells ಬಂದುಬಿಟ್ಟು 2 volts ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಕ್ವೆಶನ್: internal resistance of primary cell varies inversely with the surface area of electrodes, directly with the distance between the electrodes, with the nature of the electrodes ಆಯಿತಾ. ಸೊ internal resistance of the primary cell varies, ಇದು all 3 options ಡಿಪೆಂಡ್ ಆಗುತ್ತೆ. ಸೊ ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಯಿತಾ. ಯಾವುದ್ರ ಮೇಲೆ ವೇರಿ ಆಗುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಪ್ರೈಮರಿ ಸೆಲ್ ಅಂದರೆ ಇನ್ವರ್ಸ್ಲಿ ವಿತ್ ದ ಸರ್ಫೇಸ್ ಏರಿಯಾ ಆಫ್ ಎಲೆಕ್ಟ್ರೋಡ್ಸ್, ಡೈರೆಕ್ಟ್ಲಿ ವಿತ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್, ವಿತ್ ದ ನೇಚರ್ ಆಫ್ ದ ಎಲೆಕ್ಟ್ರೋಡ್ಸ್. ಸೊ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್: the internal voltage drop of a voltage source is independent of load current supplied, depends upon the internal resistance of the source, does not influence the terminal voltage, does affect the EMF of the source. So correct option ಬಂದ್ಬಿಟ್ಟು option B, depends upon internal resistance of the source. Next question: a voltage source of EMF E volts and internal resistance R ohms will supply on short circuit a current of current equation ಕೇಳಿರೋದು ಇಲ್ಲಿ E by R amperes, 0 infinite E into R amperes ಅಂತ ಕೇಳಿದ್ದಾರೆ. ವಾಟ್ ಈಸ್ ಲೈಕ್ ವೋಲ್ಟೇಜ್ ಸೋರ್ಸ್ ಆಫ್ ಇ ಎಮ್ ಎಫ್ ಇ ವೋಲ್ಟ್ಸ್ ಅಂತ ಕೇಳಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಅಂತ ಕೇಳಿದ್ದಾರೆ. ಆನ್ ದ ಶಾರ್ಟ್ ಸರ್ಕ್ಯೂಟ್ ಎ ಕರೆಂಟ್ ಆಫ್ ಎಷ್ಟು ಕರೆಂಟ್ ಇರುತ್ತೆ ಅಂತ ಕೇಳಿರೋದು. ಸೊ ಆಪ್ಷನ್ ವಿಲ್ ಬಿ ಇ ಬೈ ಆರ್ ಆಂಪಿಯರ್ಸ್. ಓಕೆ, ಸೊ ಆಪ್ಷನ್ ಈಸ್ ಆಪ್ಷನ್ ಎ. Next question: cells are connected in series in order to increase the options ನೋಡ್ಕೊಳ್ಳೋಣ. current capacity, life of the cells, voltage rating and terminal voltage. cells are connected in series in order to increase the voltage rating ಆಯಿತಾ. cells are connected in series in order to increase voltage rating. So option C will be the correct answer. Next, when two batteries of unequal voltages are connected in parallel, the EMF of the combination will be equal to two batteries of unequal voltages. Nodi, for example consider ಮಾಡೋಣ. this is one battery and this is one battery, they are connected in parallel of different voltages. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ 2 volts, ಇಲ್ಲಿ 5 volts ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಏನು ಕೇಳಿರೋದು ಅಂದರೆ ದ ಇ ಎಮ್ ಎಫ್ ಆಫ್ ದ ಕಾಂಬಿನೇಷನ್ ವಿಲ್ ಬಿ, ಇಲ್ಲಿ ಇ ಎಮ್ ಎಫ್ ಎಷ್ಟು ಜನರೇಟ್ ಆಗಿರುತ್ತೆ ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಇ ಎಮ್ ಎಫ್ ಆಫ್ ದ ಲಾರ್ಜ್ ಬ್ಯಾಟ್ರಿ, ಇ ಎಮ್ ಎಫ್ ಆಫ್ ದ ಸ್ಮಾಲ್ ಬ್ಯಾಟ್ರಿ, ಆವ್ರೇಜ್ ಆಫ್ ದ ಇ ಎಮ್ ಎಫ್ಸ್ ಆಫ್ ದ ಟು ಬ್ಯಾಟ್ರೀಸ್ ಅಥವಾ ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ದ ಇ ಎಮ್ ಎಫ್ ಆಫ್ ದ ಕಾಂಬಿನೇಷನ್ ವಿಲ್ ಬಿ ಈಕ್ವಲ್ ಟು ಇ ಎಮ್ ಎಫ್ ಆಫ್ ದಿ ಲಾರ್ಜ್ ಬ್ಯಾಟ್ರಿ. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ವೆನ್ ಟು ಬ್ಯಾಟ್ರೀಸ್ ಆಫ್ unequal voltages are connected in parallel, then the EMF of the combination will be equal to EMF of the large battery. So option A will be the correct answer. Next question: when two cells are connected in parallel, it should be ensured that they have ಎರಡು ಸೆಲ್ಸು ಪ್ಯಾರಲೆಲಾಗಿ ಕನೆಕ್ಟ್ ಮಾಡಿದರೆ ಆ ಸರ್ಕ್ಯೂಟ್ ಏನು ಇನ್ಶ್ಯೂರ್ ಮಾಡಬೇಕು ಅಂತ ಕೇಳಿರೋದು. ಐಡೆಂಟಿಕಲ್ ಇಂಟರ್ನಲ್ ರೆಸಿಸ್ಟೆನ್ಸ್, ಈಕ್ವಲ್ ಇ ಎಮ್ ಎಫ್ಸ್, ಸೇಮ್ ಮೇಕ್ ಅಥವಾ ಸೇಮ್ ಆಂಪಿಯರ್ ಹಾಲ್ ಕೆಪಾಸಿಟಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ, ಈಕ್ವಲ್ ಇ ಎಮ್ ಎಫ್ಸ್ ಇರಬೇಕು ಆಯಿತಾ. ನೆಕ್ಸ್ಟ್, ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲೆಲ್ ಇನ್ ಆರ್ಡರ್ ಟು ಇನ್ಕ್ರೀಸ್. ಪ್ಯಾರಲೆಲಾಗಿ ಕನೆಕ್ಟ್ ಮಾಡಿರುವಂಥ ಸೆಲ್ಸು ಏನಕ್ಕೆ ನಾವು ಏನು ಇನ್ಕ್ರೀಸ್ ಮಾಡೋಕ್ಕೆ ಯೂಸ್ ಮಾಡಿರೋದು ಅಂದರೆ ಲೈಫ್ ಆಫ್ ದ ಸೆಲ್ಸ್, ಎಫಿಷಿಯನ್ಸಿ, ಕರೆಂಟ್ ಕೆಪಾಸಿಟಿ ಅಥವಾ ವೋಲ್ಟೇಜ್ ರೇಟಿಂಗ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಕರೆಂಟ್ ಕೆಪಾಸಿಟಿ. cells are connected in parallel in order to increase the current capacity. ಲಾಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ.
For a group of cells, when internal resistance of the group is equal to external load resistance, the group will deliver maximum of dash ಅಂತ ಕೇಳಿದ್ದಾರೆ ನೋಡಿ. group of cells when internal resistance of the group is equal to the external load resistance, then the group will deliver maximum ಆಗಿ ಏನು ಡಿಲಿವರ್ ಮಾಡುತ್ತೆ, ವೋಲ್ಟೇಜ್, ಕರೆಂಟ್, ಆಂಪಿಯರ್ ಹಾರ್ಸ್ ಅಥವಾ ಎಫಿಷಿಯನ್ಸಿ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ಏನು ಡಿಲಿವರ್ ಮಾಡುತ್ತೆ ಮ್ಯಾಕ್ಸಿಮಮ್ ಆಗಿ ಅಂದರೆ ಕರೆಂಟ್. ಆಯಿತಾ? ಸೊ ಇದರಲ್ಲಿ ನಾನು ಆಲ್ ದ ಇಂಪಾರ್ಟೆಂಟ್ ಲೈಕ್ ಸೆಕ್ಷನ್ ಇಂಜಿನಿಯರ್ಗೂ ನೀವು ಪ್ರಿಪೇರ್ ಆಗ್ತಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಪ್ಲೀಸ್ ಗೋ ಥ್ರೂ ಆಲ್ ದ ವಿಡಿಯೋಸ್ ದಟ್ ಐ ಹ್ಯಾವ್ ಶೇರ್ಡ್ ಇನ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಬಿ ದ ಪಾರ್ಟ್ ಆಫ್ ರೆಡಿ ಸ್ಟಡಿಗೂ. ನೀವು ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಇಟ್ ಡೂ ಮೋಟಿವೇಟ್ಸ್ ಮೀ ಆ್ಯಂಡ್ ಐ ವುಡ್ ಲವ್ ಟು ಹೆಲ್ಪ್ ಯು. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಐ ವುಡ್ ಐ ವಿಲ್ ಟ್ರೈ ಟು ಡೂ ದಟ್ ಆ್ಯಂಡ್ ಹೆಲ್ಪ್ ಯು ಇನ್ ದ್ಯಾಟ್. ಸೊ ಹಂಗೆ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ಮೀಟ್ ಆಗೋಣ ಇನ್ನೊಂದು ವೀಡಿಯೋನಲ್ಲಿ. ಇದು ನಾನು ಇನ್ನೂ ಲೈಕ್ ಸ್ವಲ್ಪ ಕ್ವೆಶನ್ಸ್ ಕವರ್ ಮಾಡೋದಿದೆ ಇದರಲ್ಲಿ. ಬೇಸಿಕ್ ಎಲೆಕ್ಟ್ರಿಸಿಟಿನಲ್ಲಿ ಇನ್ನೊಂದು ಪಾರ್ಟಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದೇ ಒಂದು ಲೆಂತಿ ವಿಡಿಯೋ ಮಾಡಿದ್ರೆ ಐ ಕಾಂಟ್ ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್. ಸೊ ನಾನು ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಮಿಕ್ಕಿರೋ ಅಂಥ ಕ್ವೆಶನ್ಸ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಾಯ್ ಹೇಳ್ತಾ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.